ಹಾಯ್ ಹಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಟು ಮೈ ಚಾನಲ್ ಅಹಮದಿ ಕನ್ಸ್ಟ್ರಕ್ಷನ್. ನಾನು ಇವತ್ತು ನಿಮಗೆ 15 ಅಡಿ ಅಗಲ 30 ಅಡಿ ಉದ್ದ ಇರೋದು ಈಸ್ಟ್ ಸೈಡು ಪೂರ್ವಕ್ಕೆ ದಾರಿ ಇರೋ ಬಿಲ್ಡಿಂಗ್ ಪ್ಲಾನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಹಮದಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಗೆ ಏನಾರ ಡೌಟ್ ಇದ್ರೂ ಕೇಳ್ಬೋದು. ನಾನು ಆಲ್ರೆಡಿ 20 ಅಡಿಗೆ 15 ಅಡಿ ಇಲ್ಲ 15 ಅಡಿಗೆ 20 ಅಡಿ ಎರಡೂ ತರಹದ 4 ಸೈಡ್ ರೋಡ್ ಬಗ್ಗೆ ಬಿಲ್ಡಿಂಗ್ ಪ್ಲಾನ್ಗಳು ಮಾಡಿ ಎಕ್ಸ್ಪ್ಲೇನ್ ಮಾಡಿದೆ. ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡ್ಬೋದು. ಅದೇ ಥರ ಇವತ್ತು 15 ಅಡಿಗೆ 30 ಅಡಿ ಉದ್ದ 15 ಅಡಿ ಅಗಲ ಪೂರ್ವಕ್ಕೆ ರೋಡ್ ಇರೋದು ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ನೋಡಿ, ಇದು ಈಸ್ಟ್ ಸೈಡು ಪೂರ್ವಕ್ಕೆ ದಾರಿ ಇದೆ. ಈಸ್ಟ್ ಸೈಡು ಇದು ವೆಸ್ಟು, ಇದು ಸೌತು, ಇದು ನಾರ್ತು. ಇದು ಕಾರ್ ಪಾರ್ಕಿಂಗ್ ಮತ್ತು ಸೊಂಪು, ಸ್ಟೇರ್ ಕೇಸು, ಅಡಿಗೆ ಮನೆ, ಹಾಲ್ ಆ್ಯಂಡ್ ಡೈನಿಂಗು, ಇದು ಬೆಡ್ರೂಮು, ಇದು ಅಟ್ಯಾಚ್ ಬಾತ್ರೂಮ್. ಇನ್ನೊಂದು ಕಾಮನ್ ಆಗಿ ಬಾತ್ರೂಮ್ ಒಂದು ಸ್ಟೇರ್ ಕೇಸ್ ಕೆಳಗಡೆ ಪ್ಲಾನ್ ಮಾಡಿದ್ದೀನಿ. ಇವಾಗ ಕಾರ್ ಪಾರ್ಕಿಂಗ್ ಸೈಜ್ ನಿಮಗೆ ಹೇಳ್ತೀನಿ. ಕಾರ್ ಪಾರ್ಕಿಂಗ್ ಸೈಜ್ ಬಂದ್ಬಿಟ್ಟು 10 ಅಡಿ ಉದ್ದ 6 ಅಡಿ ಅಗಲ. ಈ ಸೈಟ್ ಸೈಜೇ ಟೋಟಲ್ 15 ಅಡಿ ಅಗಲ ಇರೋದು. ಹಂಗಾಗಿ 10 ಅಡಿ ಉದ್ದ 6 ಅಡಿ ಅಗಲ. ಇಲ್ಲಿ ಧಾರಾಳವಾಗಿ ಎರಡು ಬೈಕ್ ನಿಂದಿರಿಸ್ಕೋಬೋದು, ಇಲ್ಲ ಒಂದು ಆಟೋ ನಿಂದಿರಿಸ್ಕೋಬೋದು ಧಾರಾಳವಾಗಿ. ಒಂದು ಮಿನಿ ಕಾರೂ 6 ಅಡಿ ಅಗಲ ಅಂದರೆ 6 ಅಡಿದಲ್ಲಿ ಒಂದು ಮಿನಿ ಕಾರು ನಿಂದಿರಿಸ್ಕೋಬೋದು, ಸರಿನಾ? ಆಮೇಲೆ ಇದು ಸ್ಟೇರ್ ಕೇಸು ಮೇಲಕ್ಕೆ ಹೋಗೋಕ್ಕೆ. ಸ್ಟೇರ್ ಕೇಸು ಸೈಜ್ ಬಂದ್ಬಿಟ್ಟು 2.5, ಇದು ಸೆಕೆಂಡ್ ಲೈನು 2.5 ಅಡಿ, ಟೋಟಲ್ 5 ಅಡಿ. ಈ ಸ್ಟೇರ್ ಕೇಸ್ ಕೆಳಗಡೆ ಲ್ಯಾಂಡಿಂಗ್ ಕೆಳಗಡೆ ಒಂದು ಬಾತ್ರೂಮ್ ಮಾಡ್ಕೋಬೋದು. ಇದ್ರ ಸೈಜ್ ಬಂದ್ಬಿಟ್ಟು 3 ಅಡಿ ಅಗಲ 5 ಅಡಿ ಉದ್ದ. ಮೇನ್ ಡೋರು ಈ ಕಡೆ 3.5ಕ್ಕೆ 7 ಅಡಿ ಮೇನ್ ಡೋರು. ಹಾಲ್ ಬಂದ್ಬಿಟ್ಟು 13 ಅಡಿ ಉದ್ದ 9 ಅಡಿ ಅಗಲ, 13ಕ್ಕೆ 9. ಇದು ಕಿಚನ್ ಬಂದ್ಬಿಟ್ಟು 5 ಅಡಿ ಉದ್ದ 8 ಅಡಿ ಅಗಲ ಕಿಚನ್ ಸೈಜ್. ಇದು ಓಪನ್ ಕಿಚನು. ಆಮೇಲೆ ಬಂದ್ಬಿಟ್ಟು ಬೆಡ್ರೂಮ್ ಬಂದ್ಬಿಟ್ಟು 9.5 ಉದ್ದ 9 ಅಡಿ ಅಗಲ. ಆಮೇಲೆ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 9.5 ಅಡಿ ಉದ್ದ 3 ಅಡಿ 8 ಇಂಚು ಅಗಲ. ಇದು ಅಟ್ಯಾಚ್ ಬಾತ್ರೂಮ್ ಡೋರ್ ಈ ಕಾರ್ನರ್ಗೆ ಕೊಟ್ಟಿದ್ದೀವಿ. ಯಾವಾಗಲೂ ಡೋರ್ ಒಂದು ಸೈಡ್ಗೆ ಇರೋದೇ ಒಳ್ಳೆಯದು. ಬೈ ಚಾನ್ಸ್ ನಾವಿಲ್ಲಿ ಸೆಂಟ್ರಲ್ಲಿ ಬಾತ್ರೂಮ್ ಆಗಲಿ ಅಥವಾ ಬೆಡ್ರೂಮ್ ಆಗಲಿ ಈ ಥರ ಸೆಂಟ್ರಲ್ಲಿ ಕೊಟ್ಟರೆ ಡೋರ್ ಓಪನ್ ಮಾಡಿದರೆ ರೂಮ್ಗೆ ಅರ್ಧಕ್ಕೆ ಬಂದುಬಿಡುತ್ತೆ. ಫಸ್ಟೇ ಇರೋದು ಚಿಕ್ಕದು ರೂಮು. ಹಂಗಾಗಿ ಇಲ್ಲಿ ನೋಡಿ, ಇಲ್ಲಿ ಸೆಂಟ್ರಲ್ಲಿ ಕೊಟ್ಟರೆ ಡಿಸ್ಟರ್ಬ್ ಆಗುತ್ತೆ. ಯಾವಾಗಲೂ ಯಾವುದನ್ನು ಆಗಲಿ ಬಾತ್ರೂಮ್ದಾಗಲಿ ಬೆಡ್ರೂಮ್ದಾಗಲಿ ಮೇನ್ ಡೋರ್ ಆಗಲಿ ಒಂದು ಸೈಡ್ಗೆ ಇರೋದೇ ಒಳ್ಳೆಯದು. ನಮಗೆ ಡೋರ್ ಓಪನ್ ಮಾಡಿದರೆ ವಾಲ್ ಪಕ್ಕದಲ್ಲಿ ಹೋಗಿ ನಿಂತ್ಕೊಳುತ್ತೆ. ಅದೇ ನಾವು ಇಲ್ಲಿ ಡೋರ್ ಪ್ಲಾನ್ ಮಾಡಿದರೆ ಮೇನ್ ಡೋರು ನಾವು ಈ ಥರ ಓಪನ್ ಮಾಡಿದರೆ ಈ ರೂಮಲ್ಲಿಗೆ ಬಂದಿರುತ್ತೆ, ಹಾಲಲ್ಲಿಗೆ ಡಿಸ್ಟರ್ಬ್ ಆಗುತ್ತೆ. ಮೇಯ್ನ್ ಕಾರಣ ಏನಂದರೆ ಡೋರ್ ಕಾರ್ನರ್ಗೆ ಕೊಡೋದು ಡೋರ್ ಓಪನ್ ಮಾಡಿದರೆ ಸೈಡಿಗೆ ಬರುತ್ತೆ ಅಂತಾನೆ, ಸರಿನಾ? ಇವಾಗ ಬೆಡ್ರೂಮ್ದು ಡೋರ್ ಸೈಜು ನಿಮಗೆಲ್ಲರಿಗೂ ಗೊತ್ತು. 7 ಅಡಿ ಹೈಟು 3 ಅಡಿ ಅಗಲ. ಮೇನ್ ಡೋರು ಸೇಮ್ ಹೈಟು 7 ಅಡಿ 3.5 ಅಗಲ, ಸ್ವಲ್ಪ ದೊಡ್ಡದಾಗಿರುತ್ತೆ 3.5 ಅಗಲ. ಬಾತ್ರೂಮ್ ಡೋರ್ ಬಂದ್ಬಿಟ್ಟು ಸೇಮ್ ಹೈಟ್ ಮಾತ್ರ ಎಲ್ಲ ಲಿಂಟಲ್ ಲೆವೆಲ್ 7 ಅಡಿನೇ ಇರುತ್ತೆ, 2.5 ಅಡಿ ಅಗಲ, ಸರಿನಾ? ಇವಾಗ ಇದು ಕಿಚನ್ ಆಗೋಯ್ತು. ಇವಾಗ ನಾವು ವೆಂಟಿಲೇಷನ್ ಬಗ್ಗೆ, ವಿಂಡೋ ಸೈಜ್ ಬಗ್ಗೆ ನೋಡೋಣ. ನೋಡಿ, ಇದು ಬಾತ್ರೂಮ್ ವಿಂಡೋ ಬಂದ್ಬಿಟ್ಟು 1.5 ಅಡಿ ಹೈಟು 2 ಅಡಿ ಅಗಲ. ಬೆಡ್ರೂಮ್ಗೆ ನಾನು 2 ಕಡೆ ವಿಂಡೋ ಕೊಟ್ಟಿದ್ದೀನಿ. ಬೆಡ್ರೂಮ್ಗೆ 4.5 ಅಡಿ ಹೈಟು 5 ಅಡಿ ಅಗಲ ಒಂದು, ಮತ್ತು 4.5 ಅಡಿ ಹೈಟು 3 ಅಡಿ ಅಗಲ ಒಂದು. ಇದು ಹಾಲ್ಗೆ ಬಂದ್ಬಿಟ್ಟು ಹಾಲ್ ಆ್ಯಂಡ್ ಡೈನಿಂಗ್ ಇದೆಲ್ಲ. ಹಾಲ್ಗೂ 2 ವಿಂಡೋ ಇದೆ. ಇಲ್ಲೊಂದು ಮೇನ್ ಕಾರ್ ಪಾರ್ಕಿಂಗಲ್ಲಿ ಒಂದಿದೆ, ಮತ್ತು ಈ ಸೆಟ್ ಬ್ಯಾಕಲ್ಲಿನೂ ಒಂದಿದೆ. ಇದರದ್ದು ಬಂದ್ಬಿಟ್ಟು 4.5 ಅಡಿ ಹೈಟು 5 ಅಡಿ ಅಗಲ.
ಕಿಚನ್ಗೆ ನಾನು 2 ಕಡೆ ವಿಂಡೋ ಕೊಟ್ಟಿದ್ದೀನಿ. ಒಂದು ನಮ್ಮ ಸ್ಟೇರ್ ಕೇಸ್ ಕೆಳಗಡೆ ಬರುತ್ತೆ, ಒಂದು ಈ ಪ್ಯಾಸೇಜಲ್ಲಿ ಬರುತ್ತೆ. 3 ಅಡಿ ಹೈಟು, 3 ಅಡಿ ಅಗಲ, ಎರಡೂ ಸೇಮ್ ಸೈಜು. ಮತ್ತು ನಿಮ್ಗೆ ಇವಾಗ ಹೇಳಿದ್ನಲ್ವ, ಡೋರ್ ಪಕ್ಕದಲ್ಲಿ, ಮೇಯ್ನ್ ಡೋರ್ ಪಕ್ಕದಲ್ಲಿ ಒಂದು ವಿಂಡೋ. ಇದು ಬಂದ್ಬಿಟ್ಟು 2 ಫೀಟು, 2 ಅಡಿನೇ ಅಗಲ, 4.25 ಹೈಟು. ಯಾಕಂದರೆ ಇಲ್ಲಿ ಇರೋದೇ 6 ಅಡಿ. 15 ಅಡಿಯಲ್ಲಿ 10 ಅಡಿ ಸ್ಟೇರ್ ಕೇಸ್ ಕಡೆ ಹೋದರೆ 6 ಅಡಿನೇ ಇರೋದು, 9 ಅಡಿ ಹೋದರೆ. ಹಂಗಾಗಿ ಒಂದು ಸಿಂಗಲ್ ಸೆಟ್ರದ್ದು ಒಂದು ವಿಂಡೋ ಡೋರ್ ಪಕ್ಕದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾರ ಡೌಟ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.